ತುಂಬ ದಿನ ಆದಮೇಲೆ ಮತ್ತೆ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ನಾನ್ ವೆಜ್ ರೆಸಿಪಿಗಳನ್ನ ಮಾಡ್ತಾ ಇದ್ದೆ. ಹಾಗಾಗಿ ಯಾಕೆ ಒಂದು ವ್ಲಾಗ್ ಮಾಡ್ಕೋಬಾರ್ದು ಅಂತ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನಮ್ಮ ಅತ್ತೆ ಜೊತೆಲಿರೋರು ಹೆಲ್ಪ್ ಮಾಡಿಕೊಡೋರು. ಇವತ್ತು ನಾನು ಒಬ್ಬಳೇ ಎಲ್ಲ ಅಡುಗೆನೂ ಮಾಡ್ಕೋಬೇಕು. ಹಾಗಾಗಿ ವ್ಲಾಗ್ನು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ತಿದ್ರಲ್ವ, ಹಾಗಾಗಿ ಅವ್ರಿಗೊಂದು ಜ್ಯೂಸ್ ಮಾಡಿಕೊಟ್ಟಿದ್ದೆ. ಪಾತ್ರೆ ಎಲ್ಲ ಮಿಕ್ಬಿಟ್ಟಿತ್ತು, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈಗ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗ ಮಸಾಲೆ ರೊಟ್ಟಿ ಬೇಕು ಅಂದ, ಹಾಗಾಗಿ ಮಸಾಲೆ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಚಾಪರ್ ಬಗ್ಗೆ ಹೇಳಲೇಬೇಕು, ತುಂಬಾನೇ ಯೂಸ್ ಆಗುತ್ತೆ ತಗೊಂಡ್ರೆ. ಚಾಪರ್ಗೆ ಕಟ್ ಮಾಡಿರೋಂಥ ಈರುಳ್ಳಿ, ಕ್ಯಾರೆಟ್ ಹಾಗೆ ಸ್ವೀಟ್ ಪೊಟ್ಯಾಟೋನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಸೊಪ್ಪುಗಳನ್ನು ಕೂಡ ಹಾಕಿ ಚೆನ್ನಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ರೊಟ್ಟಿಗೆ ತರಕಾರಿಗಳನ್ನ ಆದಷ್ಟು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡ್ರೆ ತಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ. ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ, ಅದಕ್ಕೆ ಚಾಪ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸು, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ. ಬೆಳಗ್ಗೆ ನೆಲ್ಲಿಕಾಯಿ ಮತ್ತು ಸೌತೆಕಾಯಿನ ಹಾಕಿ ಜ್ಯೂಸ್ ಮಾಡಿದೆ, ಅದನ್ನು ಶೋಧಿಸಿದ್ದೆ ಅಲ್ವಾ, ಅದರದ್ದು ಏನು ಫೈಬರ್ ಉಳಿದಿರುತ್ತೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಎಣ್ಣೆ ಕವರ್ ಬರುತ್ತಲ್ಲ ಅದ್ರ ಮೇಲೆ ತಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಾದರೂ ಹಾಕಿ ನೀವು ಬೇಯಿಸ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಇವಾಗಿನ ಮಕ್ಕಳು ತರಕಾರಿನ ಹಾಗೆ ಕೊಟ್ಟರೆ ತಿನ್ನಲ್ಲ ಅಲ್ವಾ, ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಸ್ವೀಟ್ ಪೊಟ್ಯಾಟೊ ಹಾಕಿರ್ತೀವಲ್ಲ, ಅದ್ರದ್ದು ಲೈಟಾಗಿ ಸ್ವೀಟ್ನೆಸ್ ಇರುತ್ತೆ. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಆದರೆ ನಾನು ಇವತ್ತು ಉಪ್ಸಾರಿನ ಖಾರದ ಜೊತೆ ತುಪ್ಪ ಹಾಕಿ ಕೊಟ್ಟಿದ್ದೆ. ನಾವು ತಿಂಡಿ ತಿನ್ನೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಇವತ್ತು ಸ್ವಲ್ಪ ಲೇಟೇ ಆಗಿಬಿಡ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಗಟ್ಟಿ ಕೋಳಿ ತಗೊಬಂದಿದ್ದಾರೆ, ಮೊಟ್ಟೆ ಕೋಳಿ. ಅದ್ರ ಜೊತೆ ಮೊಟ್ಟೆ ಚೀಲನೂ ಕೊಟ್ಟಿದ್ದಾರೆ. ಸ್ವಲ್ಪ ಸಾಂಬಾರ್ ಜೊತೆ ಚಾಪ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಅಷ್ಟು ಇದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಈರುಳ್ಳಿನ ಬಿಡಿಸಿ ಹಾಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ಲ ಅಂತ ಅಷ್ಟೇ. ಚಿಕನ್ ಸಾಂಬಾರು ಮಾಡ್ಕೋತೀವಿ ಅಂತ ಅಂದರೆ ಯಾವಾಗಲೂ ಹುರಿದ್ಬಿಟ್ಟೆ ಮಾಡೋದು. ಮಟನ್ ಸಾಂಬಾರಿಗೆಲ್ಲ ನಾವು ಹುರಿಯಲ್ಲ. ಅಮ್ಮ ಅವ್ರ ಮನೆಯಲ್ಲೇ ಹಾಗೆ ಮಾಡಲ್ಲ, ಅವರು ಡೈರೆಕ್ಟಾಗಿ ಹಾಗೇನೆ 2 ಖಾರ ಮಾಡ್ಕೋತಾರೆ. ಒಂದು ಈರುಳ್ಳಿ ಖಾರ ಮತ್ತು ಇನ್ನೊಂದು ಕಾಯಿ ರುಬ್ಬಿ ಅದೊಂದು ಖಾರ ಮಾಡಿಕೊಂಡು ಸಾಂಬಾರು ಮಾಡ್ತಾರೆ. ಒಂದೊಂದ್ಸಲ ಆ ಥರನೂ ಮಾಡ್ತೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಏನು ಅಂತ ಅಂದರೆ ಅವ್ರಿಗೆ ಹಿಂಗೆ ಹುರಿದ್ಬಿಟ್ಟು ಮಾಡಿದ್ರೇ ಅವ್ರಿಗೆ ಇಷ್ಟ ಆಗೋದು. ಮತ್ತು ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 2-2.5 kg ಇರ್ಬೋದು ಚಿಕನ್ನು. ನಮ್ಮ ಅತ್ತೆ ಇದ್ಬಿಟ್ರೆ ಎಲ್ಲ ಹೆಚ್ಕೊಡೋದು ಎಲ್ಲ ಅವ್ರು ಮಾಡಿಕೊಡ್ತಾರೆ. ಆರಾಮಾಗಿ ನಾನು ಒಗ್ಗರಣೆ ಮಾಡ್ಕೊಳ್ಳೋದು ಎಲ್ಲ ಮಾಡ್ತೀನಿ. ಅವರು ಕಾಶಿಗೆ ಹೋಗಿದ್ದಾರೆ, ಹಾಗಾಗಿ ಸ್ವಲ್ಪ ಹಿಂಸೆ ಆಗಿಬಿಟ್ಟಿದೆ. ಮನೆ ಆಗೋಗಿದೆ. ಸ್ಟಿಚಿಂಗ್ ಕೆಲಸಕ್ಕೆ ನಾನು ತಲೆನೇ ಹಾಕಿಲ್ಲ. ತುಂಬ ಪೆಂಡಿಂಗ್ ಉಳಿದಿದೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ. ಮತ್ತು ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಕುಚ್ಚು ಹಾಕೋದಕ್ಕೆಲ್ಲ ಬರುತ್ತೆ ಅಲ್ವಾ, ಅದನ್ನೇ ಹೇಗೋ ಮುಗಿಸಿದ್ದೀನಿ. ಬಟ್ ಸ್ಟಿಚಿಂಗ್ ಕೆಲಸನೇ ನನಗಿನ್ನೂ ಆಗಿಲ್ಲ. ಇನ್ನೇನು 1-2 ದಿನ ಆದಮೇಲೆ ಬರ್ತಾರೆ, ಆಗ ನಾನು ಸ್ವಲ್ಪ ಸ್ಟಿಚಿಂಗ್ ಕಡೆ ಗಮನ ಕೊಡಬೇಕು. ಈರುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸಾಂಬಾರ್ಗೆ, ಚಾಪ್ಸ್ಗೆ ಹಾಗೆ ಸ್ವಲ್ಪ ಗೀ ರೈಸ್ ಮಾಡ್ಕೊಳ್ಳೋಣ ಅಂತ ಎಲ್ಲದಕ್ಕೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಚಾಪ್ಸ್ ಮಾಡೋದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ, ಮಸಾಲೆನ ಹುರ್ಕೊಳ್ಳೋದಕ್ಕೆ. ಈ ರೀತಿ ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಗೀ ರೈಸ್ಗೆ, ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹುರಿದ್ಬಿಟ್ಟು ಒಂದ್ಸಲ ಚಾಪ್ಸ್ನ ಮಾಡಿ ಎಣ್ಣೆ ಬಿಸಿ ಆದಮೇಲೆ 2 ಕಟ್ ಮಾಡಿರೋಂಥ ಈರುಳ್ಳಿ, ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಹಾಗೆ 3 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 1 kg ಚಿಕನ್ಗೆ ಮಾಡ್ತಾ ಇರೋದು, ಅದಕ್ಕೆ ಆಗೋಷ್ಟು ಮಸಾಲೆನ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ 1 ಕಟ್ ಮಾಡಿರೋಂಥ ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಇದು ಹುಳಿ ಟೊಮೆಟೊ. ಜಾಮ್ ಸೇರಿಸ್ಕೊಳ್ತೀನಿ ಅಂದರೆ 2 ಟೊಮೆಟೊನ ಸೇರಿಸ್ಕೊಳ್ಳಿ. ಆ ನಂತರ ಇದಕ್ಕೆ ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಸೇರಿಸೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಕೂಡ ಗ್ರೀನ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಪಾಲಕ್ ಸೊಪ್ಪನ್ನು ನೋಡ್ತಾ ಇದ್ರೆ ಕಡ್ಡಿ ಸಮೇತನೇ ಸೇರಿಸ್ಕೊಂಡಿದ್ದೀನಿ. ಈ ಕಡ್ಡಿನಲ್ಲೇ ತುಂಬಾನೇ ಪೌಷ್ಟಿಕಾಂಶ ನಮಗೆ ಸಿಗುತ್ತೆ, ಹಾಗಾಗಿ ಅದನ್ನು ಬಿಸಾಕ್ತೆ ಕಡ್ಡಿ ಸಮೇತನೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಆ ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಆಗುವಷ್ಟು ಚಕ್ಕೆ ಲವಂಗ ಪೌಡರ್ನ ಸೇರಿಸ್ಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ತೆಂಗಿನಕಾಯಿ ಹಾಕಿದ್ಮೇಲೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು
ಒಂದು ಮುಷ್ಟಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗಲಿ ಅಷ್ಟರಲ್ಲಿ ಚಿಕನ್ ಸಾಂಬಾರ್ಗೆ ಬೇಕಾಗಿರೋ ಮಸಾಲೆನ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು 5 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೈಮ್ಗೆ ಆಗೋಷ್ಟು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಈರುಳ್ಳಿನ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಸೇರಿಸ್ಕೊಂಡು ಖಾರಕ್ಕೆ ತಕ್ಕ ಹಾಗೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರಿಶಿಣ, ಸ್ವಲ್ಪ ಚಕ್ಕೆ ಲವಂಗ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ಸಾಂಬಾರ್ಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗನ ಜಾಸ್ತಿ ಹಾಕೋಬಾರ್ದು. ಅದು ಲೈಟಾಗಿದ್ರೇ ಚಿಕನ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಇದು ಬೆಂದ ಮೇಲೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಚಾಪ್ಸ್ಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀರು ಬಿಟ್ಟು ನೀರೆಲ್ಲ ಡ್ರೈ ಆಗಲಿ. ಅಷ್ಟರಲ್ಲಿ ಇದಕ್ಕೆ ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ. ಆಗಲೇ ಚಾಪ್ಸ್ಗೆ ಅಂತ ಫ್ರೈ ಮಾಡ್ಕೊಂಡ್ವಿ ಅಲ್ಲ ಮಸಾಲೆ, ಅದು ತಣ್ಣಗಾಗಿದೆ. ಅದನ್ನೀಗ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊತೀನಿ. ರುಬ್ಬೋವಾಗಲೇ ಮಸಾಲೆ ಘಮ ಅಂತಿತ್ತು. ಇದೇ ಥರ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಚಿಕನ್ಗೆ ಸೇರಿಸ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ, ತುಂಬ ನೀರು ಹಾಕಕ್ಕೆ ಹೋಗ್ಬಾರ್ದು, ಯಾಕಂದರೆ ಚಾಪ್ಸ್ ಅಲ್ವಾ ಸ್ವಲ್ಪ ಗಟ್ಟಿನೇ ಇರಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ರುಚಿ ನೋಡಿಕೊಂಡು ಉಪ್ಪು ಬೇಕು ಅಂದರೆ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ರಿಂದ 4 ವಿಷಲ್ ಬರೆಸ್ಕೊಳ್ತೀನಿ. ಇದನ್ನು ಪಕ್ಕದ ಸ್ಟವ್ಗಿಟ್ಟು ಇವಾಗ ಚಿಕನ್ ಮಾಡೋದಕ್ಕೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಚಿಕನ್ ರೆಸಿಪಿ ಮಾಡಲಿ ಮೊದಲು ಈ ರೀತಿ ಎಣ್ಣೆಗೆ ಚಿಕನ್ ಹಾಕಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಹಾಕ್ಬಿಟ್ಟು ಮಾಡಿ ನೋಡಿ. ಚಿಕನ್ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಇವಾಗಿದು ನೀರು ಬಿಟ್ಟು ನೀರೆಲ್ಲ ಡ್ರೈ ಆಗಲಿ. ಅಷ್ಟರಲ್ಲಿ ಇದಕ್ಕೆ ಹುರ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕೋಬಾರ್ದು, ಹಾಗೇ ಇದನ್ನು ರುಬ್ಕೋಬೇಕು. ಯಾಕಂದರೆ ಮುಂಚೆನೇ ನೀರು ಹಾಕಿ ಬೇಯಿಸಿರ್ತೀವಿ ಅಲ್ವಾ, ಹಾಗಾಗಿ ಸ್ವಲ್ಪ ಸಿಡಿಯುತ್ತೆ, ಹುಷಾರಾಗಿ ರುಬ್ಕೋಬೇಕು. ಇವಾಗ ಇದನ್ನು ಚಿಕನ್ಗೆ ಸೇರಿಸ್ಕೊಂಡು ನೀರು ಸೇರಿಸ್ಕೊಳ್ಳೋದಲ್ಲೇ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಈ ಮಸಾಲೆನಲ್ಲೇ ಬೇಯಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮಸಾಲೆ ಚಿಕನಿಗೆ ಹಿಡಿದು ತುಂಬಾ ರುಚಿಯಾಗುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಳ್ತಿರುವಾಗಲೇ ಚಿಕನ್ ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ. ಇವಾಗ ಇದಕ್ಕೆ ಬೇಯಕ್ಕೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಬರೆಸ್ಕೊಳ್ತೀನಿ. ಮೊದಲು ಹೀಗೆ ಈರುಳ್ಳಿ ಖಾರದಲ್ಲಿ ಚಿಕನ್ ಬೇಯಿಸ್ಕೊಂಡು ಆನಂತರ ಇದಕ್ಕೆ ಕಾಯಿನ ಸೇರಿಸ್ಕೊತೀನಿ. ಆದರೆ ನಾನಿವತ್ತು ಕಾಯಿ ಸೇರಿಸ್ಕೊಳ್ತಾ ಇಲ್ಲ. ಅದ್ರ ಬದಲಿಗೆ ನಾನಿವತ್ತು ಹುಚ್ಚೆಳ್ಳು ಹಾಕೋಣ ಅಂತ ಹುಚ್ಚೆಳ್ಳು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಜಾರ್ಗೆ 1 ಕಪ್ ಆಗೋಷ್ಟು ಹುಚ್ಚೆಳ್ಳನ್ನ ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಶೋಧಿಸ್ಕೊಂಡು ಹಾಲನ್ನ ತೆಗಿಬೇಕು. ನನ್ನ ಮಗ ಇದನ್ನು ಸ್ಮೂದಿ ಅಂದ್ಕೊಂಡು, ಅಮ್ಮ ನನಗೆ ಈ ಸ್ಮೂದಿ ಬೇಡ ಅಂತಿದ್ದ. ನನಗೆ ನಗು ಬರ್ತಿತ್ತು. ಆಮೇಲೆ ಇದು ಸ್ಮೂದಿಗೆಲ್ಲ ಸಾಂಬಾರ್ಗೆ ಹಾಕೋದಿಕ್ಕೆ ಅಂತ ಹೇಳಿದೆ. ಹೀಗೆ ಕೈಯಿಂದನೇ ಇದನ್ನು ಚೆನ್ನಾಗಿ ಹಿಂಡಿ ಹಾಲನ್ನೆಲ್ಲ ತಕ್ಕೋಬೇಕು. ಏನಂದರೆ ಇಷ್ಟೊಂದು ಹಾಲು ಬೇಡ, ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಒಂದೇ ಸಲ ಅಷ್ಟನ್ನು ಹಾಕ್ಬಿಟ್ರೆ ಸಾರು ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಕುಕ್ಕರ್ದಿನ್ನೂ ಪ್ರೆಷರ್ ಇಳ್ದಿರಲಿಲ್ಲ. ಅಷ್ಟರಲ್ಲಿ ಗೀ ರೈಸ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಅದು ಬಿಸಿ ಆಗ್ತಾ ಇರಲಿ. ಅಷ್ಟರಲ್ಲಿ ವೈಟ್ ರೈಸ್ಗೂ ಮತ್ತು ಗೀ ರೈಸಿಗೆ ಬೇಕಾಗಿರೋ ಬಿಸಿ ನೀರನ್ನು ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಇವಾಗ ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಅನಾನಸ್ ಹೂವು, ಸ್ವಲ್ಪ ಕಸೂರಿ ಮೆಥಿನ ಹಾಕಿ 1 ಕಟ್ ಮಾಡಿರೋಂಥ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ, ಪುದೀನನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಕಮ್ಮಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಚಿಕನ್ ಸಾಂಬಾರು ಜೊತೆ ಮಾಡಿರೋದಲ್ವ, ಹಾಗಾಗಿ ಜಾಸ್ತಿ ಏನು ಬೇಡ. ಮಸಾಲೆನೂ ಅಷ್ಟೇ ಜಾಸ್ತಿ ಹಾಕೋಬಾರ್ದು. ಈ ರೀತಿ ಮಸಾಲೆ ಸಾಂಬಾರು ಜೊತೆ ಗೀ ರೈಸ್ನ ಮಾಡ್ಕೊತೀವಿ ಅಂದರೆ ಮಸಾಲೆನ ಆದಷ್ಟು ಲೈಟಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಗೀ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂಥ ಅಕ್ಕಿನೂ ಹಾಕಿ 1-2 ನಿಮಿಷ ಈ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಇದಕ್ಕೆ ಕಾಯಿಸಿಟ್ಕೊಂಡಿದ್ದೆ ಅಲ್ಲ ಬಿಸಿನೀರು, ಅದನ್ನು ಸೇರಿಸ್ಕೊಡ್ತೀನಿ. ಮುಂಚೆನೇ 1 ಕಪ್ಪಿಗೆ 2 ಕಪ್ ಅಳತೆ ಬಿಸಿನೀರನ್ನ ಇಟ್ಕೊಂಡಿದ್ದೆ, ಹಾಗಾಗಿ ಅಷ್ಟನ್ನು ಸೇರಿಸ್ಕೊಂಡು ಅದ್ರ ಜೊತೆ 1 ಗ್ಲಾಸ್ ಹಾಲನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡ್ತೀನಿ. 3/4 ಭಾಗ ರೈಸ್ ಆಗಿದೆ ಅನ್ನೋವಾಗ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸೇರಿಸ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಟ್ಟು ಸಿಮ್ ಮಾಡಿಬಿಟ್ಟು ಇಟ್ಬಿಟ್ರೆ ಒಂದು 5 ನಿಮಿಷ ಉದ್ರುದ್ರಾಗಿ ಗೀ
ರೈಸು ರೆಡಿ ಆಗುತ್ತೆ. ಬೇಕು ಅಂದರೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಆದರೆ ನಾನಿವತ್ತು ಒಂದರಲ್ಲಿ ಚಾಪ್ಸು ಒಂದರಲ್ಲಿ ಸಾಂಬಾರು ಮಾಡ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಓಪನ್ ಪಾತ್ರೆನಲ್ಲೇ ಮಾಡಿಕೊಂಡೆ. ಅದನ್ನು ಸಿಮ್ಗೆ ಇಟ್ಬಿಟ್ಟು ಮುದ್ದೆಗೂ ಇಟ್ಕೊಂಡಿದ್ದೀನಿ ಒಂದು ಸೈಡು. ಈಗ ಸಾಂಬಾರ್ದು ಕೂಡ ಪ್ರೆಷರ್ ಇಳ್ದಿದೆ, ಅದಕ್ಕೀಗ ಹುಚ್ಚಳ್ದು ಹಾಲು ತಗೊಂಡಿದ್ದೆ ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟು ಸೇರಿಸ್ತಾ ಇಲ್ಲ, ರುಚಿ ನೋಡಿಕೊಂಡು ಸೇರಿಸ್ಕೊತೀನಿ. ಅಷ್ಟು ಸೇರಿಸ್ಕೊಬಿಟ್ರೆ ಸಾಂಬಾರ್ ಟೇಸ್ಟೇ ಹಾಳಾಗಿ ಹೋಗ್ಬಿಡುತ್ತೆ, ಅದಕ್ಕೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ಮೊಟ್ಟೆ ಚೀಲ, ಲಿವರ್ ಎಲ್ಲ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಬಾರ್ದು. ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಡ್ತೀನಿ. ಮುದ್ದೆ ಆಗೋವರೆಗೂ ನಿಧಾನವಾಗಿ ಸಾಂಬಾರು ಬೇಯ್ಕೋತಾ ಇರುತ್ತೆ. ಮಧ್ಯಾಹ್ನ ಟೈಮ್ ಸ್ವಲ್ಪ ಬಿಸಿಲಿರುತ್ತಲ್ವ, ಹಾಗಾಗಿ ತಣ್ಣಗೇನಾದರೂ ಊಟ ಆದಮೇಲೆ ಕುಡಿಲಿಕ್ಕೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕಲ್ಲಂಗಡಿ ಹಣ್ಣಿತ್ತು. ಸರಿ ಅದರದ್ದೇ ಜ್ಯೂಸ್ ಮಾಡೋಣ ಅಂತ ಕಾಯಿನ ರುಬ್ಬಿ ಹಾಲನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಜಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಅದನ್ನು ಶೋಧಿಸ್ಕೊತೀನಿ. ಬೀಜ ಎಲ್ಲ ಚೆನ್ನಾಗಿ ರಿಮೂವ್ ಮಾಡ್ಕೋಬೇಕು. ಕಲ್ಲಂಗಡಿ ಹಣ್ಣಿನ ಬೀಜ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ, ಹಾಗಾಗಿ ಚೆನ್ನಾಗಿ ಶೋಧಿಸ್ಕೊತೀನಿ. ಶೋಧಿಸ್ಕೊಂಡ ನಂತರ ಅದಕ್ಕೆ ಕಾಯಿ ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಸ್ವೀಟ್ಗೆ ಅಂತ ಸ್ವಲ್ಪ ಕಲ್ಲು ಸಕ್ಕರೆನ ಸೇರಿಸ್ಕೊಂಡು ಗೋಂದನ್ನು ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಬೇಸಿಗೆಗೆ ಗೋಂದನ್ನ ತಿನ್ನೋದ್ರಿಂದ ನಮ್ಮ ಬಾಡಿ ತುಂಬ ಕೂಲಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ತುಳಸಿ ಬೀಜನೂ ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಗೆ ಎತ್ತಿಡ್ತೀನಿ. ಊಟ ಎಲ್ಲ ಆದಮೇಲೆ ಕೊಡೋಕ್ಕೆ ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗಿರುತ್ತೆ ಅಂತ. ಎಲ್ಲರೂ ಅಲ್ಲಿ ಕುರಿ ಶೆಡ್ ಮಾಡಿದ್ದೀವಿ ಅಲ್ವಾ, ಅಲ್ಲಿದ್ದಾರೆ. ಫೋನ್ ಮಾಡ್ತಾನೆ ಇದ್ರು, ಅಡುಗೆ ಆಯ್ತಾ ಅಂತ. ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು, ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ರಲ್ವ, ಹಾಗಾಗಿ ಎಲ್ಲ ಬೇಗ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಮುದ್ದೆ ಬೇಯಲಿಕ್ಕೆ ಇಟ್ಟಿದ್ದೆ, ಮುದ್ದೆ ಒಂದು ಮಾಡಿಕೊಂಡ್ರೆ ಅಡುಗೆ ಕಂಪ್ಲೀಟ್ ಆಗುತ್ತೆ. ಎಲ್ಲನೂ ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋದ್ರೆ ಅಲ್ಲಿ ಬಡಿಸ್ಲಿಕ್ಕೆ ಸರಿ ಆಗುತ್ತೆ ಅಂತ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಕೈ ವಾಶ್ ಮಾಡಿಕೊಂಡು ಆಮೇಲೆ ಮುದ್ದೆ ಮಾಡ್ತಾ ಏನಕ್ಕೆ ಫುಲ್ ಗಮ್ ಅನಿಸ್ತಾ ಇದ್ದೀರಾ? ರೋಡಲ್ಲಿ ಹೋಗೋರು ವಾಸನೆ ಕಂಡಿಡ್ಕೊಂಡ್ ಬರ್ಬೇಕು ಊಟಕ್ಕೆ, ಹಂಗ ಬರ್ತಾ ಇದೀರಲ್ಲ. ಮುಂದೆ ಸಂಡೇ ಸ್ಪೆಷಲ್ ಅಂತ ಗೊತ್ತಾಗ್ಬಾರ್ದಾ? ನಾವು ನೋಡಿ ವಾಸನೆ ಹಿಡ್ಕೊಂಡು ಊರಿಂದ ಬಂದಿದ್ದೀವಿ ಅದಕ್ಕೆ. ಅಷ್ಟು ದೂರದಿಂದ ಎಷ್ಟು ಕಿಲೋಮೀಟರ್ ಹೇಳೋದು? 4. ಲಿಟ್ರಲಿ ರೋಡಿಗೆ ಬದಲಾದ ಸ್ಮೆಲ್ಲು. ಇವಾಗ ಮುದ್ದೆನ ಕಟ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ, ತಣ್ಣಗಾಗಬಾರ್ದು ಅಂತ. ಬಿಸಿ ರಾಗಿ ಮುದ್ದೆ, ಸೌತೆಕಾಯಿ, ಬಂದರೆ ಚಿಕನ್ ಚಾಪ್ಸು, ಬಂದರೆ ಚಿಕನ್ ಸಾಂಬಾರ್, ಬಂದರೆ ಗೀ ರೈಸ್, ಬಿಸಿ ಗೀ ರೈಸ್, ಆಮೇಲೆ ಬಿಸಿ ಬಿಳಿ ಅನ್ನ, ವೈಟ್ ರೈಸ್. ಇನ್ನು ಊಟ ಎಲ್ಲ ತೊಗೊಂಡು ಶೆಡ್ಡಿಗೆ ಬಂದ್ವಿ. ಎಲ್ಲರೂ ಕೆಲಸ ಮಾಡಿ ಎಲ್ಲ ಸ್ವೆಟ್ ಆಗಿಬಿಟ್ಟಿದ್ರಲ್ವ, ಹಾಗಾಗಿ ಅವ್ರನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲರಿಗೂ ಬಡಿಸ್ಕೊಡ್ತಾ ಇದ್ದೀನಿ. ಪಾಪ ಎಲ್ರಿಗೂ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. 2:30-3 ಗಂಟೆ ಆಗಿಬಿಟ್ಟಿತ್ತು, ಯಾಕಂದರೆ ನಾನು ಒಬ್ಬಳೇ ಅಡುಗೆ ಮಾಡೋದಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಆಯಿತು. ಎಲ್ಲರೂ ಊಟ ಮಾಡಿ ಚೆನ್ನಾಗಿದೆ ಅನ್ನೋವಾಗ ನನ್ನ ಸುಸ್ತೆಲ್ಲ ಮಾಯ ಆಗೋಯ್ತು. ಇನ್ನು ರಾತ್ರಿ 9 ಗಂಟೆ ಆಗಿತ್ತು ನಾವು ಮನೆಗೆ ಬಂದಾಗ. ಅಲ್ಲೇ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಂದಿದ್ದೆ, ಆದರೂ ಮನೆಯಲ್ಲಿ ಮಾಡಿದ್ದೆಲ್ಲ ಹಾಗಾಗಿ ಬಿಟ್ಬಿಟ್ಟು ಹೋಗಿದ್ದೆ ಅಲ್ವಾ. ಈಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು. ಅಡುಗೆನೂ ಎಲ್ಲ ಸ್ವಲ್ಪನೇ ಮಿಕ್ಕಿದೆ. ಚಾಪ್ಸು ಕೂಡ ಸ್ವಲ್ಪ ಇದೆ, ಹಾಗೆ ಸಾಂಬಾರು, ಸ್ವಲ್ಪ ಗೀ ರೈಸ್ ಇದೆ. ಅದ್ರ ಜೊತೆ ವೈಟ್ ರೈಸಿಗೆ ಇಟ್ಕೊಂಡ್ರೆ ಈಗ ಊಟಕ್ಕಾಗುತ್ತೆ. ಎಲ್ಲನೂ ಈಗ ಬಿಸಿಗೆ ಇಟ್ಕೋತೀನಿ. ಬಿಸಿಗಿಟ್ಟು ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟು ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಇನ್ನು ನಾಳೆ ಸೋಮವಾರ ಅಲ್ವಾ, ಹಾಗಾಗಿ ಎಲ್ಲನೂ ಖಾಲಿ ಮಾಡಿಬಿಟ್ಟು ವಾಶ್ ಮಾಡಿ ಎತ್ತಿಟ್ಬಿಡ್ತೀನಿ. ರಾತ್ರಿ ಎಷ್ಟೇ ಲೇಟ್ ಆದ್ರೂ ನಾನು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು. ಮಧ್ಯಾಹ್ನ ವಾಶ್ ಮಾಡಿಟ್ಟಿದ್ದೆ ಎಲ್ಲ ಪಾತ್ರೆಗಳು, ಅದನ್ನೆಲ್ಲ ಒರೆಸಿ ಎತ್ತಿಟ್ಬಿಟ್ಟು ಆಮೇಲೆ ಉಳಿದಿರೋ ಪಾತ್ರೆ ಹಾಕೋಕ್ಕಾಗತ್ತೆ ಅಂತ ಟಬ್ನ ಖಾಲಿ ಮಾಡ್ಕೋತಾ ಇದ್ದೀನಿ. ಚಪಾತಿನೋ ರೊಟ್ಟಿನೋ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ನನಗೂ ಸುಸ್ತಾಗಿತ್ತಲ್ವ, ಹಾಗಾಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ರೈಸ್ಗೆ ಇಟ್ಕೊಂಡಿದ್ದೀನಿ. ಹೀಗೆಲ್ಲ ಕ್ಲೀನ್ ಮಾಡಿ ಅವ್ರಿಗೆಲ್ಲ ಬಂದಮೇಲೆ ಊಟಕ್ಕೆ ಬಡಿಸ್ಕೊಡ್ಬೇಕು. ಕಂಪ್ಲೀಟಾಗಿ ನಾನ್ ವೆಜ್ ಏನಾದರೂ ಮಾಡಿದ್ರೆ ಹಿಂಗೆ ಸ್ಟವ್ ಸಮೇತ ಸ್ಲ್ಯಾಬ್ ಸಮೇತ ಎಲ್ಲನೂ ಸೋಪ್ ಹಾಕಿ ಉಜ್ಜಿಬಿಟ್ಟು ಆಮೇಲೆ ಒರೆಸ್ಕೊತೀನಿ. ಅಜಿಟ್ಟು ಎಲ್ಲ ಏನೂ ಇರಬಾರ್ದು. ನನಗೆ ಕ್ಲೀನಾಗಿರಬೇಕು. ಅಡುಗೆ ಮನೆ ಎಷ್ಟು ಕ್ಲೀನಾಗಿರುತ್ತೆ ನನಗೆ ಅಷ್ಟು ಖುಷಿ. ಅದಕ್ಕೆ ಒರೆಸ್ಕೊತಾ ಇರ್ತೀನಿ. ನಮ್ಮ ಮನೆಯವರು ಉಜ್ಜಿ ಬೆಳ್ಳಗೆ ಮಾಡ್ತಿರ್ತೀಯ ಮನೆಯನ್ನೆಲ್ಲ ಅಂತ ಬೈತಿರ್ತಾರೆ.
ಆದರೆ ನನಗೆ ಕ್ಲೀನಾಗಿದ್ರೇ ಖುಷಿ ಆಗೋದು, ಇಲ್ಲಾಂದರೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಗಲೀಜಿದ್ರೂ ಕೂಡ ಬೇಗ ಇರಿಟೇಟ್ ಆಗಿಬಿಡ್ತೀನಿ. ಅದಕ್ಕೆ ಆವಾಗಲೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಯಾವಾಗಲೂ ಹೀಗೇ ಪಳಪಳ ಅಂತ ಹೊಳಿತಾ ಇರಬೇಕು ಅಡುಗೆ ಮನೆ, ಹಾಗೇ ಇಟ್ಕೊಂಡಿರ್ತೀನಿ. ಇವಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ರಾತ್ರಿ ಹೊತ್ತು ಈ ರೀತಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದಾಗ ಮನಸ್ಸಿಗೂ ಖುಷಿ. ಇವಾಗ ರೈಸ್ಗೆ ಇಟ್ಕೋತಾ ಇದ್ದೀನಿ. ಕ್ಲೀನ್ ಮಾಡಿದ್ದೀನಲ್ವ, ಅದಕ್ಕೆ ಮೇಲ್ಗಡೆ ಒಂದು ಬಟ್ಟೆ ಹಾಕ್ತಾ ಇದ್ದೀನಿ. ಆವಾಗ ಏನೋ ಸಿಡಿಯಲ್ಲ, ಕ್ಲೀನಾಗಿರುತ್ತೆ. ಆದ್ರೂ ಚಿಕನ್ ಸಾಂಬಾರು, ಚಿಕನ್ ಚಾಪ್ಸು ಸೂಪರಾಗಿ ಆಗಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿ. ನಾವು ಫಸ್ಟೇ ಬಂದುಬಿಟ್ವಿ. ಈಗ ಹುಡುಗರು ಬಂದರು, ಅವರಿಗೀಗ ಊಟ ಬಡಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಅಲ್ಲ, ಮಸಾಲೆ ರೊಟ್ಟಿ ಇತ್ತು, ಅದನ್ನೇ ಬಿಸಿ ಮಾಡಿಕೊಟ್ಟೆ. ಬರೀ ರೈಸೇ ಬಡಿಸೋದೇನು ಅಂತ, ಅದಕ್ಕೆ ಚಾಪ್ಸ್ ಚೆನ್ನಾಗಿರುತ್ತೆ ಅಂತ ಬಡಿಸ್ತಾ ಇದ್ದೀನಿ. ಅವರು ನನ್ನ ಮಗನ ರೇಗಿಸ್ತಾ ಇದ್ದಾರೆ. ಇಷ್ಟೊತ್ತಾದರೂ ಎದ್ದಿದೆಯಾ, ನಾವೇನಾದರೂ ಕರೆದ್ರೆ ಬರಲ್ಲ, ಆದರೆ ಇವಾಗ ನೋಡು ಇಷ್ಟೊತ್ತಾದರೂ ಎದ್ಬಿಟ್ಟು ಬಂದಿದೆಯಲ್ಲ ಅಂತ ರೇಗಿಸ್ತಾ ಇದ್ರು. ಡೈಲಿ ವ್ಲಾಗ್ ಅಂದಮೇಲೆ ಏನು ನಡೆಯುತ್ತೆ ಅದನ್ನೇ ತೋರಿಸ್ಬೇಕಲ್ವ. ಬೋರ್ ಅನ್ಸಿದ್ರೆ ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೇಗಿದೆ ಚಾಪ್ಸ್? ಚಾಪ್ಸ್ ತುಂಬ ಮೈಲ್ಡ್ ಆಗಿದೆ. ಮೈಲ್ಡ್ ಆಗಿದೆಯಾ? ಖಾರ ರೊಟ್ಟಿ ಜೊತೆನೂ ಚೆನ್ನಾಗಿದೆ. ರೈಸ್ ಜೊತೆ ನಿಧಾನ ಸ್ಟಾರ್ಟ್ ಆಯ್ತದೆ. ಸುಮಂತು, ಇದಕ್ಕೆ ಕಾಯಿ ಹಾಲು ಹಾಕಿಲ್ವಲ್ಲ, ಹುಚ್ಚೆಳ್ಳು ಹಾಕಿರೋದಲ್ವಾ? ಟೇಸ್ಟ್ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ? ಟೇಸ್ಟ್ ಏನೋ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ, ನಾರ್ಮಲ್ ಆಗಿ ಇದೆ. ಟೇಸ್ಟ್ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಕಾಯಿ ಹಾಕಿ ಮಾಡೋದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತಾ? ಎರಡು ಡಿಫ್ರೆಂಟ್ ಟೇಸ್ಟ್ ಅಲ್ವಾ. ಒಂದೊಂದ್ಸತಿ ಒಂದೊಂದು ಟ್ರೈ ಮಾಡಿದ್ರೆ ಎರಡು ಚೆನ್ನಾಗಿರುತ್ತೆ. ಎರಡರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ? ನನಗೆ ಕಾಯಾದ್ರೆ ಇಷ್ಟ. ಕಾಯಾದ್ರೆ ಇಷ್ಟ. ಇದು ಚೆನ್ನಾಗಿದೆ, ಡಿಫ್ರೆನ್ಸ್ ಏನಿಲ್ಲ. ಇದು ಇವತ್ತು ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ನಂಗೆ ಡಿಫ್ರೆನ್ಸ್ ಇದೆ ಅನ್ನಿಸ್ತು. ಮಧ್ಯಾಹ್ನ ಊಟ ಮಾಡುವಾಗಲೇ ನಂಗೆ ಚೆನ್ನಾಗಿ ಫೀಲ್ ಆಯ್ತದು. ಚೆನ್ನಾಗಿದೆ ಸಾಂಬಾರು. ನೀವು ಟ್ರೈ ಮಾಡಿ, ನಿಮ್ಮನೇಲೂ ಮಾಡ್ಕೊಂಡು ತಿನ್ನಿ. ತೆಂಗಿನಕಾಯಿ ರೇಟ್ ಜಾಸ್ತಿ ಐತೆ, ನೀವು ಟ್ರೈ ಮಾಡಿ. ಇವತ್ತು ಸುಮಂತು ಇವಾಗ್ನ ಎಂಡ್ ಮಾಡ್ತಾನೆ. ಎಲ್ಲರೂ ನಮ್ಮ ಅದಕ್ಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಇದೇ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ, ನಾವು ಊರಿಗೆ ಬಂದಾಗ ಒಳ್ಳೊಳ್ಳೆ ಮಾಡ್ಕೊಡ್ತಾರೆ. ಸೊ ಇವತ್ತು ಡೈಲಿ ವ್ಲಾಗ್ ಇವತ್ತು ಎಂಡ್ ಆಗ್ತದೆ. ಎಲ್ಲರೂ ನಿದ್ದೆ ಮಾಡಿ, ಬಾಯ್.